ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಮಳೆ ಆರಂಭವಾಯಿತು, ಆಕಾಶ ತೆರೆದಿತು, ಆಳಗಳು ಸಿಡಿದವು. ಇಂದು ನಾವು ಪ್ರವಾಹದ ನಿಜವಾದ ಪರಿಣಾಮವನ್ನು ನೋಡುತ್ತಿದ್ದೇವೆ. ಇದು ಕೇವಲ ನೀರಿನ ಒಂದು ಕಥೆಯಲ್ಲ ಪ್ರಿಯರೇ, ಇದು ನ್ಯಾಯದ ಒಂದು ಕಥೆಯಾಗಿದೆ. ಹಾಗಾದರೆ ಇಂದು ದೇವರ ವಾಕ್ಯ ಆದಿಕಾಂಡ 7ನೇ ಅಧ್ಯಾಯ 17ನೇ ವಚನದಿಂದ 24ನೇ ವಚನದವರೆಗೆ ನೋಡಿಕೊಳ್ಳುತ್ತಿದ್ದೇವೆ. ಈ ಭಾಗದಲ್ಲಿ ಪಾಠವು ಮರು ಹೇಳುವಂಥ ಒಂದು ಮಾತು, ನೀರು ಹೆಚ್ಚಿತು, ನೀರು ಬಲವಾಯಿತು, ನೀರು ಆವರಿಸಿತು ಎಂಬುವಂಥದ್ದು. ಇಲ್ಲಿ ಗಮನಿಸಿ, ಇದು ಒಂದು ಕ್ಷಣದ ಘಟನೆ ಅಲ್ಲ ಪ್ರಿಯರೇ, ಇದು ನಿಧಾನವಾಗಿ ಆದಂಥ ಒಂದು ಘಟನೆ. ಅದರ ಖಚಿತವಾಗಿಯೂ ನೀರು ಏರಿದೆ. ಮೊದಲು ಹೊಲಗಳು ಮುಳುಗಿದವು, ನಂತರ ಮನೆಗಳು, ನಂತರ ಪಟ್ಟಣಗಳು ಮತ್ತು ನಂತರ ಪರ್ವತಗಳು. ಪ್ರಿಯರೇ, ಪಾಠವು ವಿಶೇಷವಾಗಿ ಹೇಳುವಂಥದ್ದು ಎತ್ತರವಾದ ಪರ್ವತಗಳನ್ನು ಸಹ ನೀರು ಮುಚ್ಚಿತು ಎಂಬುದಾಗಿ. ಇದು ಕೇವಲ ಭೌಗೋಳಿಕ ವಿವರ ಅಲ್ಲ ಪ್ರಿಯರೇ, ಇದು ಒಂದು ಘೋಷಣೆಯಾಗಿದೆ. ಅಂದರೆ ಮಾನವ ನಿರ್ಮಿಸಿದ ಎತ್ತರ ಅವನನ್ನು ರಕ್ಷಿಸಕ್ಕಾಗಲಿಲ್ಲ ಪ್ರಿಯರೇ. ಅದಲ್ಲದೆ ಪ್ರಕೃತಿಯಲ್ಲೇ ಇರ್ತಕ್ಕಂಥ ಎತ್ತರವಾದ ಸ್ಥಳ ಸಹ ಮಾನವನನ್ನು ರಕ್ಷಿಸೋದಕ್ಕಾಗಲಿಲ್ಲ ಪ್ರಿಯರೇ. ಅನೇಕರು ಅಂದುಕೊಂಡಿರೋ ಥರ ಎತ್ತರ ಅಂತಂದರೆ ಭದ್ರತೆ ಎಂಬುದಾಗಿ, ಅದು ಅಲ್ಲ ಸ್ನೇಹಿತರೆ. ನಾವು ಸಹ ಎತ್ತರಗಳನ್ನು ನಂಬಿ ಭರವಸೆಯನ್ನು ಇಡುತ್ತೇವೆ. ನಮ್ಮ ಎತ್ತರಗಳು ಹಣ, ಹೆಸರು, ಪದವಿ, ಸಂಪರ್ಕಗಳು. ಆದರೆ ನೀರು ಏರಿದಾಗ ಎಲ್ಲ ಎತ್ತರ ಒಂದೇ ಮಟ್ಟಕ್ಕೆ ಬರುತ್ತದೆ ಪ್ರಿಯರೇ. ಮತ್ತೆ ಪಾಠವು ಒಂದು ತೀವ್ರವಾದಂಥ ಒಂದು ವಾಕ್ಯವನ್ನು ಹೇಳುತ್ತದೆ, ಉಸಿರಿರುವ ಎಲ್ಲವೂ ಸತ್ತು ಹೋದವು ಎಂಬುದಾಗಿ. ಇದು ನಮ್ಮನ್ನು ಹಿಂದಕ್ಕೆ ಕರೆದೊಯ್ಯುವಂಥ ಒಂದು ವಾಕ್ಯವಾಗಿದೆ. ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ದೇವರು ಉಸಿರನ್ನು ಕೊಟ್ಟರು ಎಂಬುದಾಗಿ. ಇಲ್ಲಿ ಉಸಿರು ಹಿಂತೆಗೆದುಕೊಳ್ಳಲ್ಪಟ್ಟಿತು ಎಂಬುದನ್ನು ನಾವು ನೋಡಬಹುದು ಪ್ರಿಯರೇ. ಅಂದರೆ ಜೀವ ದೇವರಿಂದ ಬಂದಿದೆ ಮತ್ತು ಅದೇ ಜೀವ ದೇವರ ನಿಯಂತ್ರಣದಲ್ಲಿ ಇದೆ ಎಂಬುದಾಗಿ. ಇದು ಭಯಾನಕವಾದಂಥ ಒಂದು ದೃಶ್ಯ ಪ್ರಿಯರೇ, ಆದರೆ ಇದು ನ್ಯಾಯದ ಒಂದು ದೃಶ್ಯವಾಗಿದೆ. ನಂತರ ಒಂದು ಸ್ಪಷ್ಟವಾದಂಥ ಒಂದು ವಿಭಜನೆ ಬರುತ್ತದೆ, ನೌಕೆಯೊಳಗಿದ್ದವರು ಮಾತ್ರ ಉಳಿದರು ಎಂಬುದಾಗಿ. ಪ್ರಿಯರೇ, ಇದು ನಾವು ಗಮನಿಸುವಾಗ ಒಳಗೆ ಇರುವಂಥವರು ಜೀವಂತವಾಗಿದ್ದಾರೆ, ಹೊರಗೆ ಇದ್ದವರು ನಾಶವಾಗಿದ್ದಾರೆ ಎಂಬುದಾಗಿ. ಅಂದರೆ ಇದರಲ್ಲಿ ಅರ್ಥ ಮಧ್ಯಮ ಸ್ಥಿತಿ ಅನ್ನುವಂಥದ್ದು ಇರಲಿಲ್ಲ ಪ್ರಿಯರೇ, ಅಥವಾ ಅರ್ಧ ರಕ್ಷಣೆ ಅನ್ನುವಂಥದ್ದು ಇಲ್ಲ. ಸುರಕ್ಷತೆ ಎನ್ನುವಂಥದ್ದು ಒಂದು ಸ್ಥಳದಲ್ಲಿತ್ತು, ಅದು ದೇವರು ಒದಗಿಸಿದಂಥ ನೌಕೆಯೊಳಗೆ. ಆತ್ಮೀಯರೇ, ಇಂದು ಹಲವಾರು ಹೇಳಬಹುದು, ನನ್ನ ಬಳಿ ಹಣ ಇದೆ, ನನ್ನ ಬಳಿ ಭದ್ರತೆ ಇದೆ, ನನ್ನ ಬಳಿ ಯೋಜನೆ ಇದೆ ಎಂಬುದಾಗಿ. ಆದರೆ ಆತ್ಮೀಯ ಪ್ರವಾಹ ಬಂದಾಗ, ಅನ್ಯಾಯ, ಅಂತಿಮ ತೀರ್ಪು, ಜೀವನದ ಅಸಾಧ್ಯವಾಗಿರುವಂಥ ಪ್ರಶ್ನೆಗಳು ಬಂದಾಗ ನಾವು ಯಾವ ಆಶ್ರಯದಲ್ಲಿ ಇರುತ್ತೇವೆ? ಈ ಪಾಠ ನಮಗೆ ಕಲಿಸುವಂಥದ್ದು ದೇವರ ನ್ಯಾಯ ವಾಸ್ತವ ಮತ್ತು ಮಾನವನ ಭದ್ರತೆ ಭ್ರಮೆಯಾಗಬಹುದು. ಅದಲ್ಲದೆ ದೇವರು ಒದಗಿಸಿದಂಥ ಆಶ್ರಯವೇ ನಿಜವಾದಂಥ ರಕ್ಷಣೆ. ಗಮನಿಸಿ, ನೀರಿನ ಮಟ್ಟ ನಿಧಾನವಾಗಿ ಏರಿತು, ಆದರೆ ಒಂದು ದಿನ ಆ ನೀರು ಎಲ್ಲವನ್ನ ಆವರಿಸಿತು. ಹಾಗಾದರೆ ಇಂದಿನ ವಾಗ್ದಾನ, ದೇವರು ಆಶ್ರಯವನ್ನು ಕೊಟ್ಟಿದ್ದಾರೆ, ಒಂದು ನೌಕೆಯನ್ನು ಕೊಟ್ಟಿದ್ದಾರೆ, ಯೇಸು ಕ್ರಿಸ್ತನೆಂಬ ಒಂದು ನೌಕೆ. ಪ್ರಿಯರೇ, ಆ ನೌಕೆಯಲ್ಲಿ ರಕ್ಷಣೆ ಎನ್ನುವಂಥದ್ದು ಖಚಿತವಾಗಿಯೂ ಸಾಧ್ಯ. ಆದರೆ ನಾವು ಆ ನೌಕೆಯೊಳಗೆ ಇರಬೇಕು ಅಷ್ಟೇ. ಇಂದಿನ ಆಜ್ಞೆ, ನಮ್ಮ ಭದ್ರತೆಯನ್ನು ಸರಿಯಾದ ಸ್ಥಳದಲ್ಲಿ ನಾವಿಡೋಣ. ಎತ್ತರದಲ್ಲಿ ಅಲ್ಲ ಪ್ರಿಯರೇ, ಸಂಪತ್ತಿನಲ್ಲಿ ಅಲ್ಲ, ಮಾನವನಲ್ಲಿ ಅಲ್ಲ, ದೇವರು ಒದಗಿಸಿರುವಂಥ ಆಶ್ರಯದಲ್ಲಿ ನಾವು ನೆಲೆಗೊಳ್ಳಬೇಕು. ಹಾಗಾದರೆ ಇಂದು ಇದನ್ನು ನೆನಪಿಟ್ಟುಕೊಳ್ಳೋಣ, ನೀರಿನ ಮಟ್ಟ ನಿಧಾನವಾಗಿಯೇ ಏರಿತು, ಆದರೆ ಒಂದು ದಿನ ಮರಳಿ ಬರುವ ಅವಕಾಶ ಇರಲಿಲ್ಲ ಪ್ರಿಯರೇ. ಇಂದು ನಾವು ಯಾರ ಆಶ್ರಯದಲ್ಲಿದ್ದೇವೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅಲ್ಲಿಯವರೆಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ನಿಜವಾದ ಆಶ್ರಯದಲ್ಲಿ ನಾವು ನೆಲೆಯಾಗಿರೋಣ ಪ್ರಿಯರೇ. ಆಮೆನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ
ಹೃದಯದಿಂದ ಹೃದಯಕ್ಕೆ ಒಂದು ಮಾತು.